ಓಂ ಕಯಾನಶ್ಚಿತ್ರ ಆಭುವದೂತಿ ಸದಾ ವೃಧಃ ಸಖಾ ಕಯಾಶಚಿಷ್ಟಯಾ ವೃತ ಕೇತುಂ ಕೃಣ್ವನ್ನ ಕೇತವೇ ಪೇಶೋ ಮರ್ಯಾ ಅಪೇಶಸೇ ಸಮುಷದ್ಭಿರಜಾಯಥಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಕ್ಷೇಮಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ರಾಹು ಕೇತುಗಳ ಬದಲಾವಣೆಯಿಂದ ಏನೇನು ಶುಭ ಫಲ ಅಶುಭ ಫಲ ಅನ್ನುವಂಥದ್ದನ್ನು ನಾವು ನೋಡೋಣ. ಮುಖ್ಯವಾಗಿ ರಾಹು ಹಾಗೂ ಕೇತುಗಳ ಬದಲಾವಣೆ ಬಗ್ಗೆ ನಾನು ತಿಳಿಸ್ತೀನಿ. 2023 ಅಕ್ಟೋಬರ್ 30ನೇ ತಾರೀಕು ರಾಹು ಮೇಷರಾಶಿಯಿಂದ ಮೀನರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಆದರೆ ಕೇತು ತುಲಾರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಅದೇ 30ನೇ ತಾರೀಕು ಅಕ್ಟೋಬರ್. ಕನ್ಯಾ ರಾಶಿಗೆ ಕೇತು ಪ್ರವೇಶ, ಮೀನರಾಶಿಗೆ ರಾಹು ಪ್ರವೇಶ. ಹಾಗಾದರೆ ನಿಮಗೆ ಕನ್ಯಾ ರಾಶಿಯವರಿಗೆ ಏನೇನು ಶುಭ ಫಲ ಏನೇನು ಅಶುಭ ಫಲ ಅನ್ನುವಂಥದ್ದನ್ನು ನೋಡೋಣ. ನಾವು ಒಟ್ಟು 569 ದಿನಗಳ ಕಾಲ ನಿಮ್ಮ ರಾಶಿಯಲ್ಲೇ ಕೇತು ಇರ್ತಾರೆ, 7ನೇ ಮನೆಯಲ್ಲಿ ರಾಹು ಇರ್ತಾರೆ. ಅಂದರೆ 18 ತಿಂಗಳು 21 ದಿನ, 1.5 ವರ್ಷ 21 ದಿನಗಳ ಕಾಲ ವಿಶೇಷವಾಗಿ ರಾಹುಕೇತುಗಳು ಅಲ್ಲೇ ಇರ್ತಾರೆ, ಬದಲಾವಣೆ ಆಗೋದಿಲ್ಲ. ವಕ್ರಗತವಾಗಿ ಪ್ರಯಾಣ ಮಾಡುವಂಥ ರಾಹುಕೇತುಗಳು ಯಾವಾಗಲೂ ಕೂಡ ಉಲ್ಟಾ ಪ್ರದಕ್ಷಿಣೆ ಅಂತ ಹೇಳ್ತೀವಲ್ಲ, ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ. ಸರಿ, ಏನೇನು ಶುಭ ಫಲಗಳು ಅಶುಭ ಫಲಗಳು ಅನ್ನುವಂಥದ್ದನ್ನು ನಾವು ಕಾಣೋಣ. ಮುಖ್ಯವಾಗಿ ರಾಹು ರಾಶಿಯಲ್ಲಿದ್ದಾಗ ಕೆಲವೊಂದಿಷ್ಟು ಫಲಗಳನ್ನು ನೆಗೆಟಿವ್ ಆಗಿ ಕೊಡುತ್ತೆ. ಆದರೆ ನಿಮಗೆ ರಾಹು ರಾಶಿಯಲ್ಲಿಲ್ಲ, 7ನೇ ಮನೆಯಲ್ಲಿರೋದ್ರಿಂದ ಒಳ್ಳೆಯ ಫಲ ಅಂತ ನಾವು ತಗೋಬೋದು. ಸಪ್ತಮದಲ್ಲಿ ಕೆಲವೊಂದಿಷ್ಟು ಕಂಟಕಗಳು ಬರುತ್ತೆ, ಅದ್ರ ಬಗ್ಗೆನೂ ತಿಳಿಸ್ತೀನಿ ನಾನು. ಆದರೆ ಕೇತು ಬಂದು ನಿಮ್ಮ ರಾಶಿಯಲ್ಲಿರ್ತಕ್ಕಂಥದ್ದು ಒಳ್ಳೆಯ ಫಲ. ಸ್ವಲ್ಪ ಜ್ಞಾನ ವೃದ್ಧಿ ಜಾಸ್ತಿ ಆಗುತ್ತೆ, ಅಧ್ಯಾತ್ಮ ವಿದ್ಯೆಗೆ ನೀವು ಹೆಚ್ಚು ತೊಡಗಿಕೊಳ್ತೀರಾ, ದೇವಾಲಯ ದರ್ಶನಗಳು, ಪುಣ್ಯ ಕಾರ್ಯಗಳು, ದಾನ ಧರ್ಮಗಳು ಹೆಚ್ಚಾಗಿ ಕನ್ಯಾ ರಾಶಿಯವರು ಮಾಡ್ತೀರ. ನಿಮಗೆ ಗುರುಬಲ ಅನ್ನುವಂಥದ್ದು ಇಲ್ಲ. ಬರೋ ವರ್ಷ ಏಪ್ರಿಲ್ಗೆ ಗುರುಬಲ ಬರುತ್ತೆ. ಆದರೆ ಕೇತು ನಿಮ್ಮ ರಾಶಿಗೆ ಬರ್ತಾ ಇದೆ ಅಂದರೆ ಖಂಡಿತ ಒಂದು ಒಳ್ಳೆಯ ಒಂದು ಸಂದರ್ಭ ಅಂತ ನಾವು ತಗೊಳ್ಬಹುದು. ಯಾವ ರೀತಿ ಅನ್ನುವಂಥದ್ದನ್ನು ಫಲದೀಪಿಕದಲ್ಲಿ ಏನು ಹೇಳುತ್ತೆ? ರಾಹುವಿನ ಫಲ ಸಪ್ತಮದಲ್ಲಿದ್ದಾಗ ಅಂದರೆ ವಿಶೇಷವಾಗಿ ಏನು, ಸ್ತ್ರೀ ಸಂಗ ದಧನೋ ಮದೇಥ ವಿಧೂರೋರ್ವೀರ್ಯ ಸ್ವತಂತ್ರೋಲ್ಪಾಧಿ ಅಂತ ಹೇಳಿ ಒಂದು ಶ್ಲೋಕ ಹೇಳುತ್ತೆ. ರಾಹು ಸಪ್ತಮದಲ್ಲಿದ್ದರೆ ಗೋಚಾರದಲ್ಲಿ, ಅಂದರೆ ನಿಮ್ಮ ಲಗ್ನದಲ್ಲಿದ್ದರೆ ಅದು ನೆಗೆಟಿವ್, ಗೋಚಾರದಲ್ಲಿದ್ದರೆ ಏನಾಗುತ್ತೆ, ಸ್ವಲ್ಪ ವಾತಾವರಣ ಬದಲಾವಣೆ ಆಗುತ್ತೆ. ಅಂದರೆ ಸ್ಥಾನ ಪಲ್ಲಟ ಆಗುತ್ತೆ. ಇರೋ ಜಾಗದಿಂದ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತೀರಾ, ಬಾಡಿಗೆ ಮನೆ ಇದ್ದರೆ ಶಿಫ್ಟ್ ಆಗ್ತೀರಾ, ಅಥವಾ ಲೀಸ್ ಮನೆಗೆ ಶಿಫ್ಟ್ ಆಗ್ತೀರಾ, ಅಥವಾ ಸ್ವಂತ ಮನೆಗೆ ಶಿಫ್ಟ್ ಆಗ್ತೀರಾ, ಅಥವಾ ಎಲ್ಲೋ ಬೇರೆ ಸಿಟಿಯಲ್ಲಿ ಕೆಲಸ ಸಿಗುವಂಥದ್ದು, ಕೆಲಸ ಮೇರೆಗೆ ವಿದೇಶಕ್ಕೆ ಹೋಗುವಂಥದ್ದು, ಈ ಥರ ನಿಮ್ಮ ಸ್ಥಾನ ಪಲ್ಲಟ ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಳ್ಳೆಯ ಫಲವೂ ಕೂಡ ಇದೆ. ಸ್ವಲ್ಪ ಏನಂದರೆ ಅಶುದ್ಧ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳು ಕೆಟ್ಟ ಫಲ. ಏನಂದರೆ ಕೆಟ್ಟ ಕೆಲಸಗಳು ಸ್ವಲ್ಪ ನಿಮಗೆ ತಲೆ ಒಳಿತಾ ಇರುತ್ತೆ, ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ಬೇಗ ಶ್ರೀಮಂತನಾಗಬೇಕು, ಬೇಗ ಏನಾದರೂ ಸಾಧನೆ ಮಾಡಬೇಕು, ಬೇಗ ಮನೆ ಕಟ್ಟಬೇಕು, ಬೇಗ ದುಡ್ಡು ಸಂಪಾದನೆ ಮಾಡಬೇಕು. ಸ್ವಲ್ಪ ಜಲಸ್ ಜಾಸ್ತಿ ಆಗುತ್ತೆ, ಸ್ವಾರ್ಥತೆ ಹೆಚ್ಚು ಬೆಳೆಯುತ್ತೆ. ಅದೆಲ್ಲ ಬೆಳೆದಿದ್ದಂಗೆ ನೀವೇ ಬ್ಯಾಲೆನ್ಸ್ ಮಾಡಬೇಕು, ಅದು ನಿಮ್ಮಲ್ಲೇ ಇದೆ. ಇನ್ನು ಸ್ವಲ್ಪ ಸಂತತಿ ವಿಚಾರದಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ, ಅಂದರೆ ಸಂತಾನಕ್ಕೆ ಸ್ವಲ್ಪ ಕನ್ಯಾ ರಾಶಿಯವರಿಗೆ ತೊಂದರೆ ಆಗುವಂಥ ಸಾಧ್ಯತೆ. ಹಾಗಾಗಿ ಮದುವೆ ಆದರೆ ಸಂತಾನಕ್ಕೆ ವಿಳಂಬ ಮಾಡಬೇಡಿ. ಸಂತಾನದ ಸಮಸ್ಯೆ ಇದ್ದರೆ ನಿಮ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿಕೊಂಡು ಸಂತಾನಕ್ಕೆ ಸ್ವಲ್ಪ ಬೇಗ ಸ್ಪೀಡಪ್ ಮಾಡಿ, ಅದರಿಂದ ನಿಮಗೆ ಸಂತಾನ ಸಮಸ್ಯೆ ಬರಲ್ಲ. ಇನ್ನು ಕೇತು ನಿಮ್ಮ ರಾಶಿಯಲ್ಲೇ ಇದ್ದಾರೆ. ರಾಶ್ಯೇ ಕೃತಘ್ನಂ ಅಸುಖಂ ಪಿಶುನಂ ವಿವರ್ಣನಂ ಸ್ಥಾನಚ್ಯುತ್ಕದಂ ವಿಕಲದೇಹ ಸಮತ್ವಮಾಜಂ ವಿದ್ಯಾರ್ಥಹೀನೋ ಮಧಮೋಕ್ತಯುತಂ ಕೃಷುಧಿ ಪಾತಃ ಪರಾನ್ನ ನಿರತಂ ಕುರುತೆ ಧನಸ್ಥಃ ಹೇಳುತ್ತೆ. ರಾಶಿಯಲ್ಲೇ ಕೇತು ಇದ್ದರೆ ಕೃತಜ್ಞರಾಗ್ತೀರಾ, ಅಂದರೆ ಯಾರೇ ನಿಮಗೆ ಸಹಾಯ ಮಾಡಿದ್ರು ಅವರಿಗೆ ತುಂಬ ಹೆಲ್ಪ್ಫುಲ್ ಆಗಿರ್ತೀರ. ಆಮೇಲೆ ನಿಮ್ಮಿಂದ ವಂಚಕರು ದೂರ ಆಗ್ತಾರೆ, ಭ್ರಷ್ಟರು ದೂರ ಆಗ್ತಾರೆ. ಮತ್ತು ನಿಮ್ಮ ಸಹವಾಸ ಸೇರುವಂಥವರೆಲ್ಲರೂ ಕೂಡ ಒಂದು ಉತ್ತಮವಾದಂಥ ಬೆಳವಣಿಗೆ ಕೊಡುವಂಥವರು. ಮತ್ತು ಗುರುಗಳ ದರ್ಶನವನ್ನು ಹೆಚ್ಚು ಮಾಡ್ತೀರಾ,
ಗುರು ಪರಂಪರೆಯಲ್ಲಿ ತುಂಬ ಇರ್ತೀರ. ಮೇಲಾಗಿ ಒಳ್ಳೆಯದನ್ನೇ ಮಾಡುವಂಥ ಬಯಸುವಂಥ ವ್ಯಕ್ತಿಗಳಾಗ್ತೀರ. ಕುಂಡಲಿನಿ ಸಮೀಕ್ಷೆ ಜಾತಕದ ಪ್ರಕಾರ ಏನು ಹೇಳುತ್ತೆ, 7ನೇ ಮನೆ ರಾಹು ಬಂದಾಗ ವಿವಾಹಕ್ಕೆ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಹೇಳುತ್ತೆ. ಏನು ಹೇಳುತ್ತಂದರೆ, ವಿವಾಹ ಮದನ ಲೋಕಭಾರ್ಯ ಭರ್ತ್ಯ ಸಮಾಗಮಾಹ ಶಯ್ಯಾ ಸ್ತ್ರೀ ಸನ್ ಪದ್ಮಾಷ್ಟರ್ದೈ ಮೈಥುನಾನ್ಯಪಿ ಸಪ್ತಮಾತ್. 7ನೇ ಮನೆಗೆ ಭಾಳ ತುಂಬ ಮಹತ್ವ ಕೊಡ್ತಾರೆ. 7ನೇ ಮನೆಯನ್ನು ನಾವು ಭಾಳ ಸ್ಪಷ್ಟವಾಗಿ ನೋಡಬೇಕು. ಏನು, ದರಾ ಸುಖನ್ವಿತಃ ಅಂತ ಹೇಳಿ ಒಂದು ಶ್ಲೋಕ ಹೇಳುತ್ತೆ. ಯಾವ ಥರ ಏನೇನು ಅಪ್ಲೈ ಆಗುತ್ತೆ ಅಂತಂದರೆ, 7ನೇ ಮನೆಯಲ್ಲಿ ರಾಹು ಇದ್ದಾಗ ಸ್ತ್ರೀ ಸಂಘ ದದನೋ ಮದೇಥ ವಿಧುರಃ, ಹೆಚ್ಚು ಸ್ತ್ರೀ ಸಂಘವನ್ನು ಮಾಡ್ತೀರಾ, ಸ್ತ್ರೀಯರು ಹೆಚ್ಚು ಪುರುಷ ಸಂಘವನ್ನು ಮಾಡ್ತೀರಾ. ಅಂದರೆ ಕೆಟ್ಟದಾಗೆ ಯೋಚನೆ ಮಾಡೋದು ಬೇಡ, ಸ್ನೇಹವಾಗಿ ಯೋಚನೆ ಮಾಡ್ಬೋದು, ಅದೊಂದು. ಮತ್ತು ಸಂಪತ್ತು ವೃದ್ಧಿ ಆಗುತ್ತೆ, ಆದರೆ ಕೆಟ್ಟ ಕೆಲಸಕ್ಕೆ ಹೋದರೆ ಸಂಪತ್ತು ಕಳೆದುಕೊಳ್ತೀರಾ. ಮನೋದುಃಖ ನಿಮಗೆ ಜಾಸ್ತಿ ಆಗ್ಬೋದು ಕೆಟ್ಟ ಕೆಲಸ ಮಾಡೋದ್ರಿಂದ. ಒಳ್ಳೆಯ ಕೆಲಸ ಮಾಡೋದ್ರಿಂದ ಮನೋದುಃಖ ನಿಮಗೆ ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಒಂದು ಪ್ರಯಾಣ ತುಂಬ ದೂರ ಬೆಳೆಸ್ತೀರಾ. ತೀವ್ರವಾಗಿ ಕೆಲವೊಂದು ವಿಚಾರಗಳನ್ನು ತಗೊಳ್ತೀರಾ. ಸಾಧನೆ ಮಾಡಲೇಬೇಕು ಅನ್ನೋ ಛಲ ನಿಮ್ಮಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಆ ಛಲ ನಿಮ್ಮನ್ನು ಗೋಲ್ಗೆ ರೀಚ್ ಮಾಡುತ್ತೆ. ಆದರೆ ಮದುವೆ ವಿಚಾರದಲ್ಲಿ ಮಾತ್ರ ಲೇಟು, ವಿಳಂಬ, ನಿಧಾನ, ಮಂದಗತಿ ಆಗುತ್ತೆ. ಮದುವೆಯಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಸ್ಪೀಡಾಗೆಲ್ಲ ಮದುವೆಗಿದುವೆಲ್ಲ ಸೆಟ್ ಆಯ್ತಂದರೆ ಅಲ್ಲೇನೋ ಸಮಸ್ಯೆ ಇರುತ್ತೆ ಅಂತ ಅರ್ಥ. ಹಾಗಾಗಿ ಗೋಚಾರದಲ್ಲಿ ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ರಾಹು ಬರ್ತಾ ಇರತಕ್ಕಂಥದ್ದು, ರಾಹು ಇರತಕ್ಕಂಥದ್ದು ಒಳ್ಳೆಯದಲ್ಲ ಶುಭ ಕಾರ್ಯಗಳಿಗೆ ಹಾಗೂ ಮದುವೆ ವಿಚಾರದಲ್ಲಿ. ಹಾಗಾಗಿ ನಿಮ್ಮ ಒಂದು ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ಹೈಯರ್ ಅಸ್ಟ್ರಾಲಜಿ, ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಏನಾದರೂ ಪರಿಹಾರ ಇದೆಯಾ. ಮೂಲ ಜಾತಕದಲ್ಲಿ ರಾಹು ಚೆನ್ನಾಗಿದ್ದರೆ ತಲೆನೇ ಕೆಡಿಸ್ಕೋಬೇಡಿ. ಮೂಲ ಜಾತಕದಲ್ಲಿ ರಾಹು ಚೆನ್ನಾಗಿಲ್ಲ ಅಂತಂದರೆ ಖಂಡಿತವಾಗಲೂ ಎಚ್ಚೆತ್ತುಕೊಳ್ಳಬೇಕು. ನೀವು ಎಚ್ಚೆತ್ತುಕೊಂಡು ವಿಶೇಷವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಇದಿಷ್ಟು ರಾಹುವಿನ ವಿಚಾರ. ಆದರೆ ಕೇತುವಿನ ವಿಚಾರ. ಕೇತು ರಾಶಿಯಲ್ಲೇ ಇರೋದರಿಂದ ಸ್ವಲ್ಪ ಪತಿ ಪತ್ನಿಯರ ಸಮಸ್ಯೆಗಳು ಬರ್ಬೋದು. ಶರೀರದಲ್ಲಿ ಬಲ ಸ್ವಲ್ಪ ಕಡಿಮೆ ಆಗುತ್ತೆ, ಬಲ ಕುಂದುತ್ತೆ. ಸ್ವಲ್ಪ 30 ವರ್ಷದ ಯುವಕ ಅಂದ್ಕೊಳ್ಳಿ ಅಥವಾ ಯುವತಿ ಅಂದ್ಕೊಳ್ಳಿ, ಒಂದು 40 ವರ್ಷದ ಯುವಕ ಯುವತಿಗಿರ್ತಕ್ಕಂಥ ಕಳೆ ಬರುತ್ತೆ. ಅಂದರೆ ಸ್ವಲ್ಪ ಶ್ರಿಂಕ್ ಆಗುತ್ತೆ ನಿಮ್ಮ ಚರ್ಮದ ಬಾಧೆಗಳು ಬರುತ್ತೆ. ಎಲ್ಲ ಒಂದು ಕಡೆ ದೇಹದಲ್ಲಿ ಮಾಂಸಖಂಡಗಳ ಬಲಹೀನ ಆಗುತ್ತೆ. ಹಾಗಾಗಿ ಹೆಚ್ಚು ಎಕ್ಸಸೈಸು, ವಾಕಿಂಗು, ಜಿಮ್ಮು, ಯೋಗ, ಮೆಡಿಟೇಷನ್ನು ಇದೆಲ್ಲ ಮಾಡುವಂಥದ್ದು ಭಾಳ ಒಳ್ಳೆಯದು. ಅದರ ಜೊತೆಗೆ ಭೃಗುಸೂತ್ರದಲ್ಲಿ ಏನು ಹೇಳುತ್ತೆ, ದುಃಖರಹಿತ ಜೀವನ ಅಂತ. ಅಂದರೆ ದುಃಖ ಅನ್ನೋದು ಇಲ್ಲದೇ ಇರತಕ್ಕಂಥ ಜೀವನ ಸಿಗುತ್ತೆ. ಸ್ವಲ್ಪ ಮನೆಯವರ ಆರೋಗ್ಯ ಕೆಡೋದ್ರಿಂದ ಧನ ನಷ್ಟ, ಅಂದರೆ ಹೆಂಡತಿಗೆ ಆರೋಗ್ಯ ಕೆಡೋದು ಅಥವಾ ಗಂಡನಿಗೆ ಆರೋಗ್ಯ ಕೆಡೋದು, ಮಕ್ಕಳಿಗೆ ಆರೋಗ್ಯ ಕೆಡೋದು, ಆಮೇಲೆ ತಂದೆ ತಾಯಿಗೆ ಆರೋಗ್ಯ ಕೆಡೋದು, ಈ ಥರದ್ದು ಯಾರಿಗಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಧನವ್ಯಯ, ದುಡ್ಡು ನಿಮಗೆ ಖರ್ಚಾಗುವಂಥ ಸಾಧ್ಯತೆಗಳು ಹೆಚ್ಚು ಜಾಸ್ತಿ ಇರುತ್ತೆ. ಸ್ವಲ್ಪ ಕಪ್ಪು ಬಣ್ಣವನ್ನು ಸ್ವಲ್ಪ ಕಡಿಮೆ ಮಾಡುವಂಥದ್ದು ಒಳ್ಳೆಯದು. ರಾಹುಂ ಧೂಮ್ರವರ್ಣಂ ಅಂತ ಹೇಳ್ತೀವಿ, ಕೇತುಂ ಚಿತ್ರವರ್ಣಂ ಅಂತ ಹೇಳ್ತೀವಿ. ಅಂದರೆ ನೀವು ಒಂದೇ ಕಲರ್ ಬಟ್ಟೆನ ಸಂಪೂರ್ಣ ಹಾಕ್ಕೋಬೇಡಿ. 2 ಕಲರ್ ಮಿಕ್ಸ್ ಆಗಿರಲಿ ಅಥವಾ 3 ಕಲರ್ ಮಿಕ್ಸ್ ಆಗಿರಲಿ ಅಥವಾ 2ಕ್ಕಿಂತ ಅಧಿಕವಾಗಿ ಮಿಕ್ಸ್ ಆಗಿರುತ್ತೆ ಕಲರ್ ವಸ್ತ್ರಗಳನ್ನು ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಒಂದೇ ಬಣ್ಣವನ್ನು ಉಪಯೋಗಿಸೋದು ಬೇಡ. ಹಾಗೇನಾದರೂ ಒಂದೇ ಬಣ್ಣ ಉಪಯೋಗಿಸ್ಬೇಕಾದ್ರೆ ವೈಟ್ ಮಾತ್ರ ಪ್ರಿಫರಬಲ್, ಬಿಳಿಯ ಬಣ್ಣ ಒಂದೇ ಬಣ್ಣ ಉಪಯೋಗಿಸ್ಬೋದು. ಆದರೆ ನೀವು ಬೇರೆ ಯಾವ ಬಣ್ಣನೂ ಒಂದೇ ಬಣ್ಣನ ಉಪಯೋಗಿಸ್ಬೇಡಿ. ಆದಷ್ಟು ಕಪ್ಪನ್ನು ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಮತ್ತು ಕೇತು ಬಲಿಷ್ಠವಾದ ವಿದೇಶಿ ಪ್ರಯಾಣ ಕೊಡ್ತಾನೆ, ರಾಜಕೀಯದಲ್ಲಿ ಜಯವನ್ನು ಉಂಟು ಮಾಡ್ತಾನೆ. ಮಾನಸ ಸಾಗರಿ ಅನ್ನುವಂಥ ಗ್ರಂಥದಲ್ಲಿ ಏನು ಹೇಳುತ್ತಂದರೆ, ಕಾಪಟ್ಯ ದೂರ ಆಗುತ್ತೆ, ಅಂದರೆ ನಿಮ್ಮ ಕಪಟ ದೂರ ಆಗುತ್ತೆ, ಸದ್ವಿನಯವಾಗಿರ್ತೀರ, ವಿಶೇಷವಾಗಿ ಅನುಕೂಲವು ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಈ ಗುಪ್ತಾಂಗಗಳ ಸಮಸ್ಯೆ, ಯೂರಿನರಿ ಇನ್ಫೆಕ್ಷನ್ಸ್ ಆಗೋದು, ಆಮೇಲೆ ಪೈಲ್ಸ್ ಇಶ್ಯೂಸ್ ಆಗೋದು, ಜೀರ್ಣಕ್ರಿಯೆ ತೊಂದರೆ ಆಗೋದು ಕನ್ಯಾ ರಾಶಿಯವರಿಗೆ, ಹೆಣ್ಣು ಮಕ್ಕಳಿಗೆ ಅಂಡಾಶಯ ತೊಂದರೆ ಆಗುವಂಥದ್ದು, ಗರ್ಭಕೋಶಗಳು ಸ್ವಲ್ಪ ಸಮಸ್ಯೆಗಳಾಗೋದು ಎಲ್ಲ ಹೆಣ್ಣು ಮಕ್ಕಳಿಗೆ ಆಗುತ್ತೆ ಅಂತಲ್ಲ. ಅದರಲ್ಲಿ ನಿಮ್ಮ ಮೂಲ ಜಾತಕದಲ್ಲಿ ಏನೋ ಸಮಸ್ಯೆ ಇತ್ತಂದರೆ ಖಂಡಿತ ಈ ಸಂದರ್ಭದಲ್ಲಿ ಆಗುತ್ತೆ. ಆದಷ್ಟು ಗುಪ್ತಾಂಗಗಳಿಗೆ ಸಮಸ್ಯೆ ಆಗದೆ ಇದ್ದಂಗೆ ನೀವು ಜಾಗ್ರತೆ ವಹಿಸ್ತಕ್ಕಂಥದ್ದು, ಹೈಜೀನ್ ಮೇಂಟೈನ್ ಮಾಡುವಂಥದ್ದು ಭಾಳ ಒಳ್ಳೆಯದು. ಇದ್ರ ಜೊತೆಗೆ ಸ್ವಲ್ಪ ತೀರ್ಥಯಾತ್ರೆ ಯೋಗವು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ, ರಾಜ ವೈಭವವು ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಮಟ್ಟಿಗೆ ಆದಷ್ಟು ನೀವು ಕನ್ಯಾ ರಾಶಿಯವರು ಒಂದೇ ಒಂದು ಪರಿಹಾರ ಹೇಳ್ತೀನಿ, ಈ ಪರಿಹಾರವನ್ನು ನೀವು ಮಾಡಿಕೊಳ್ಳೇಬೇಕಾಗತ್ತೆ. ಮಾಡಿದ್ರೆ ತುಂಬ ಒಳ್ಳೆಯದು, ಮಾಡಲಿಲ್ಲ ಅಂದರೆ ಕೆಟ್ಟದಾಗತ್ತೆ ಅಂತಲ್ಲ ಅದರ ಅರ್ಥ. ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ಶಕ್ತಿಪೀಠವನ್ನು ದರ್ಶನ ಮಾಡುವಂಥದ್ದು ತುಂಬ ಒಳ್ಳೆಯದು.
ಕರ್ನಾಟಕ ರಾಜ್ಯದಲ್ಲಾದರೆ ಮೈಸೂರಲ್ಲಿ ಇರತಕ್ಕಂಥ ಚಾಮುಂಡೇಶ್ವರಿ ಶಕ್ತಿಪೀಠ ಇದೆ, ಅಲ್ಲಿ ದರ್ಶನ ಮಾಡ್ಬೋದು. ಬಿಟ್ಟರೆ ನಿಮಗೆ ಸುತ್ತಮುತ್ತಲು ತಮಿಳುನಾಡಲ್ಲಿ ಮಧುರೈ ಇದೆ, ಮೀನಾಕ್ಷಿ ದೇವಿ, ಕಾಮಾಕ್ಷಿ, ಆಮೇಲೆ ರಾಮೇಶ್ವರಂ ಆಗ್ಬೋದು, ಅಥವಾ ಶ್ರೀಶೈಲ ಆಗ್ಬೋದು, ಅಲಂಪುರ ಜೋಗುಲಾಂಬ ಆಗ್ಬೋದು, ಅಥವಾ ಉಜ್ಜಯಿನಿ ಮಹಾಕಾಳಿ ಆಗ್ಬೋದು. ಹೀಗೆ ಯಾವುದಾದ್ರೂ ಶಕ್ತಿಪೀಠಗಳನ್ನು ದರ್ಶನ ಮಾಡುವಂಥದ್ದೊಂದು 6 ತಿಂಗಳಿಗೊಮ್ಮೆನೋ ವರ್ಷಕ್ಕೆ ಒಮ್ಮೆನೋ ನೀವು ಶಕ್ತಿಪೀಠ ದರ್ಶನ ಮಾಡಬರುವಂಥದ್ದು. ಅಥವಾ ಈ 18 ತಿಂಗಳು. ರಾಹು ಅಂದರೆ ಯಾರು ಅಂದ್ಕೊಂಡ್ರಿ? ರಾಹು ಅಂದರೆ ರಾಕ್ಷಸ. ರಾಹು ಅಂದರೆ ರಾಕ್ಷಸ. ರಾಹುಗೆ ಅಧಿಪತಿ ಯಾರು ಅಂದರೆ ಆ ಮಹಾದುರ್ಗೆ, ಆ ತಾಯಿ. ಹಾಗಾಗಿ ಆ ದುರ್ಗಾದೇವಿಯನ್ನು ಆರಾಧನೆ. ದುರ್ಗೆ ಅಂದರೆ ಶಕ್ತಿ. ಹಾಗಾಗಿ ಶಕ್ತಿಪೀಠವನ್ನು ನೀವು ದರ್ಶನ ಮಾಡೋದ್ರಿಂದ ಭಾಳ ಒಳ್ಳೆಯದು. ಕೇತು ನಿಮಗೇನು ಸಮಸ್ಯೆ ಮಾಡಲ್ಲ, ನಿಮ್ಮ ರಾಶಿಯಲ್ಲಿರ್ತಾರೆ. ರಾಹು ಮಾತ್ರ 7ನೇ ಮನೆಯಲ್ಲಿರೋದ್ರಿಂದ ನೀವು ಶಕ್ತಿಪೀಠ ದರ್ಶನ ಮಾಡಿ. ಕೇತು ರಾಶಿಯಲ್ಲಿರೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀಳೋದ್ರಿಂದ ಕೇತುಗೆ ಅಧಿಪತಿ ಯಾರು ಅಂದರೆ ಗಣಪತಿ. ಹಾಗಾಗಿ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಬರುತ್ತೆ, ತಿಂಗಳಿಗೊಮ್ಮೆ ಬರುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. ಆ ದಿನ ಸಂಜೆ ಗಣಪತಿಯ ದರ್ಶನ ಮಾಡಿ, ಗಣಪತಿಗೆ ಗರಿಕೆ ಅರ್ಚನೆ 18 ತಿಂಗಳು ಸತತವಾಗಿ ಮಾಡ್ಕೊಂಡು ಹೋಗಿ. ಉಪವಾಸ ಮಾಡೋಕ್ಕೆ ಶಕ್ತಿ ಇದ್ದರೆ ಮಾಡಿ, ಇಲ್ಲಾಂದರೆ ಸ್ವಾಮಿಯ ಸೇವೆ ಮಾಡಿ. ಗಣಪತಿಯ ದರ್ಶನ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿಗೆ ಮಾಡೋದ್ರಿಂದ ಕೇತುವಿಂದ ಬರುವಂಥ ಸಮಸ್ಯೆಗಳು ದೂರ ಆಗುತ್ತೆ. ಶಕ್ತಿಪೀಠವನ್ನು ದರ್ಶನ ಮಾಡ್ಕೊಂಡು ಬಂದಿರೋದ್ರಿಂದ ನಿಂಬೆಹಣ್ಣಿನ ದೀಪವನ್ನು ಶಕ್ತಿ ದೇವತೆಗೆ ಹಚ್ಚುವುದರಿಂದ ಎಷ್ಟೋ ಜನ ನಾನು ನೋಡಿದ್ದೀನಿ, ಬನಶಂಕರಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಹೋಗಿ ನಿಂಬೆಹಣ್ಣು ದೀಪ ಹಚ್ತಾರೆ. ಎಲ್ಲೆಲ್ಲೋ ದುರ್ಗಾದೇವಿ ಇದ್ದರೆ ಹಚ್ತಾರೆ. ಆಮೇಲೆ ಸೌಂದತ್ತಿ ಎಲ್ಲಮ್ಮ ಅಥವಾ ಸಿಗಂದೂರು ಚೌಡೇಶ್ವರಿ, ಹೀಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದು ನಿಂಬೆಹಣ್ಣ ದೀಪ ಹಚ್ಚುವಂಥದ್ದು ನಾನು ಕಂಡಿದ್ದೀನಿ. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಿ. 18 ತಿಂಗಳು ಸಾಧ್ಯವಾದರೆ ಪ್ರತಿ ವಾರನೂ ಹಚ್ಚಿ, ಶುಕ್ರವಾರ ಇಲ್ಲಾಂದರೆ ತಿಂಗಳಿಗೊಮ್ಮೆ ಆದರೂ ನೀವು ನಿಂಬೆಹಣ್ಣು ದೀಪ ಹಚ್ಚಿ ಆ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ರಾಹುವಿಂದ ಬರ್ತಕ್ಕಂಥ ದೋಷಗಳು ನಿವಾರಣೆ ಆಗುತ್ತೆ. ಒಂದು ಸಣ್ಣ ಅಡ್ವೈಸು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಖಂಡಿತವಾಗಲೂ ಸಮಸ್ಯೆ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ತಸ್ಮಾತ್ ಜಾಗ್ರತ, ಎಚ್ಚರಿಕೆಯಿಂದೇರಿ. ಯಾವುದೇ ಆತುರದ ನಿರ್ಧಾರಗಳು ತೊಗೊಳಕ್ಕೆ ಹೋಗ್ಬೇಡಿ. ಸಂಪೂರ್ಣ ಪಾರ್ಟ್ನರ್ಸನ್ನು ನಂಬಕ್ಕೆ ಹೋಗ್ಬೇಡಿ. ಏನೇ ಇದ್ದರೂ ಕೂಡ ಕ್ರಮವಾಗಿರಲಿ. ನೀವು ಮೋಸ ಹೋಗಬೇಡಿ, ನಿಮಗೂ ಮೋಸ ಆಗೋದು ಬೇಡ. ಹಾಗಾಗಿ ಈ ಎರಡರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ನೀವು ಒಂದು ವೇಳೆ ಯಾವುದೇ ಥರದ ಸಮಸ್ಯೆ ಆಗಲಿಲ್ಲ ಅಂದರೆ ಸಂತೋಷ. ಆಗುವಂಥದ್ದಿದ್ದರೆ ಶಕ್ತಿಪೀಠವನ್ನು ದರ್ಶನ ಮಾಡಿದ್ರೆ ಸಾಕು, ಖಂಡಿತ ಒಳ್ಳೆಯ ಫಲ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ 569 ದಿನಗಳು ಎಚ್ಚರಿಕೆಯಿಂದ ಇರಿ. ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ, ಒಳ್ಳೆಯ ಫಲವನ್ನೇ ಕೊಡ್ತಾನೆ. ರಾಹುಕೇತು ಬದಲಾವಣೆಯಿಂದ ಕನ್ಯಾ ರಾಶಿಯವರಿಗೆ ದೊಡ್ಡದಾದಂಥ ಸಮಸ್ಯೆ ಯಾವುದೂ ಇಲ್ಲ. ಸಣ್ಣ ಪ್ರಮಾಣದ ಸಮಸ್ಯೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಆ ಸಮಸ್ಯೆಗೆ ಪರಿಹಾರ ನಾನು ಕೊಟ್ಟಿದ್ದೀನಿ. ಆ ಪರಿಹಾರ ಮಾಡಿಕೊಂಡು ಸಂತೋಷವಾದ ಜೀವನವನ್ನು ನೀವು ಅನುಭವಿಸಿ. ಅದರಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.